ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ. ನಿಮಗೆಲ್ಲ ಯೂಟ್ಯೂಬ್ ತರಗತಿಗೆ ಸ್ವಾಗತವನ್ನು ಕೋರ್ತಾ ಉತ್ತಮವಾದಂತಹ PPTಗಳ ಮೂಲಕ ಇವತ್ತಿನ ಪಾಠವನ್ನು ನೋಡ್ತಾ ಮತ್ತು ವಿವರಣೆಯನ್ನು ಕೇಳುತ್ತಾ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾಯಿದ್ದೀನಿ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಯೂಟ್ಯೂಬ್ ತರಗತಿಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ನಾವು ತಿಳಿಯೋಣ. ಈ ನೈಸರ್ಗಿಕ ಸಂಪನ್ಮೂಲಗಳು ಅನ್ನುವಂತಹ ಈ ಪಾಠದಲ್ಲಿ ನಾವು ತಿಳ್ಕೊಳ್ಳುವಂತಹ ಅಂಶಗಳು ಯಾವಪ್ಪ ಅಂತಂತಂದರೆ, ಒಂದು ಓವರಾಲ್ ಆಗಿ ಸಂಪನ್ಮೂಲಗಳ ಅರ್ಥ, ಸಂಪನ್ಮೂಲಗಳ ವಿಧಗಳು ಯಾವುವು, ಸಂಪನ್ಮೂಲಗಳ ಕೊರತೆ ಅಂದರೆ ಏನು, ಸಂಪನ್ಮೂಲಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು, ಕೊನೆಯದಾಗಿ ನಮ್ಮ ಒಂದು ಪರಿಸರ ಹೆಜ್ಜೆ ಗುರುತುಗಳನ್ನು ಕಡಿಮೆ ಮಾಡುವ ಮಾರ್ಗೋಪಾಯಗಳು ಯಾವುವು ಅನ್ನುವಂಥದ್ದನ್ನು ನಾವು ತಿಳಿತಾ ಹೋಗೋಣ. ವಿದ್ಯಾರ್ಥಿಗಳೇ, ಈ ಸಂಪನ್ಮೂಲ ಅನ್ನುವಂಥದ್ದು ವಿಶಾಲವಾದಂತಹ ಅರ್ಥದ ಒಂದು ಶಬ್ದವಾಗಿರುತ್ತೆ. ಮಾನವ ತಾನು ಏನೇ ಚಟುವಟಿಕೆಗಳನ್ನು ಕೈಗೊಳ್ಳಿ, ಉತ್ಪಾದನೆ ಆಗಿರ್ಬೋದು, ವಿನಿಮಯ ಆಗಿರ್ಬೋದು, ಅನುಭೋಗಗಳಲ್ಲಿ ಬಳಸುವಂತಹ ಎಲ್ಲ ವಸ್ತುಗಳನ್ನು ಇದು ಸೂಚನೆ ಮಾಡುವಂಥದ್ದು ಸಂಪನ್ಮೂಲ ಅನ್ನುವಂಥದ್ದು. ಇದೊಂದು ವಿಶಾಲ ಅರ್ಥವನ್ನು ಸೂಚಿಸಿದ್ದಲ್ಲದೆ, ಈ ಸಂಪನ್ಮೂಲಗಳಲ್ಲಿ ಪ್ರಮುಖವಾಗಿ ಬರುವಂತಹ ಈ ನೈಸರ್ಗಿಕ ಸಂಪನ್ಮೂಲಗಳು ಮಾನವನ ಬಳಕೆಗೆ ಲಭ್ಯ ಇರುವ ಅತ್ಯಂತ ಪ್ರಮುಖವಾಗಿರುವಂಥವುಗಳಾಗಿವೆ. ಈ ನೈಸರ್ಗಿಕ ಸಂಪನ್ಮೂಲಗಳು ಇಲ್ಲದೇ ಇರುವಂತಹ ಒಂದು ಪ್ರಪಂಚವನ್ನು ನಾವು ಊಹೆನೂ ಸಹ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾ, ಆ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಕೊಡುಗೆಗಳಿಂದಲೇ ಮಾನವ ಅನ್ನುವಂಥವನು ಜೀವಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ವಿದ್ಯಾರ್ಥಿಗಳೇ, ಸೂರ್ಯನ ರಶ್ಮಿ ಆಗಿರ್ಬೋದು, ನೀರು, ವಾಯು, ಅದರ ಜೊತೆಗೆ ಅರಣ್ಯ ಆಗಿರ್ಬೋದು, ಮರುಭೂಮಿಯೂ ಸಹ ಆಗಿರ್ಬೋದು, ಮಣ್ಣಾಗಿರ್ಬೋದು, ಜೈವಿಕ ವೈವಿಧ್ಯತೆ ಆಗಿರ್ಬೋದು, ಭೂಮಿಯ ಅಂತರಾಳದಲ್ಲಿ ಸಿಗುವಂತಹ ಖನಿಜಗಳಾಗಿರ್ಬೋದು, ಅದಿರುಗಳಾಗಿರ್ಬೋದು ಇತ್ಯಾದಿಗಳು ಮಾನವನ ಒಂದು ಜೀವನಕ್ಕೆ ಪ್ರಮುಖವಾಗಿ ಬೇಕಾಗಿರುವಂಥದ್ದಾಗಿರುತ್ತೆ. ಸುಮಾರು ಈ ನಮ್ಮ ಜಗತ್ತಿನಲ್ಲಿ 7 ಶತಕೋಟಿಗಿಂತಲೂ, ಇಟ್ ಮೀನ್ಸ್ 700 ಕೋಟಿಗಿಂತಲೂ ಹೆಚ್ಚು ಜನರು ವಾಸವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇಷ್ಟು ಬಹುದೊಡ್ಡ ಜನಸಂಖ್ಯೆಗೆ ಕೆಲವು ಸಂದರ್ಭಗಳಲ್ಲಿ
ಕನಿಷ್ಠ ಅವಶ್ಯಕತೆಗಳನ್ನು ಸಹ ಪೂರೈಸುವುದೇ ಒಂದು ದೊಡ್ಡ ಕೆಲಸ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಈ ಒಂದು ಅಧ್ಯಾಯದಲ್ಲಿ ಸಂಪನ್ಮೂಲಗಳ ಕೊರತೆ, ಪರಿಸರ ಸಂರಕ್ಷಣೆ ಮತ್ತು ನಮ್ಮ ಪರಿಸರದ ಹೆಜ್ಜೆ ಗುರುತಿನ ಪ್ರಮಾಣವನ್ನು ಕಡಿಮೆ ಮಾಡುವುದರ ಕುರಿತಾಗಿ ಅಧ್ಯಯನ ಮಾಡುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಈ ವಿಶಾಲ ಅರ್ಥವುಳ್ಳಂತಹ ಸಂಪನ್ಮೂಲ ಅನ್ನುವಂಥದ್ದು ಮಾನವನಿಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥದ್ದು. ಮಾನವನ ಈ ಒಂದು ಜೀವನ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊರತಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ಮಣ್ಣಾಗಿರ್ಬೋದು, ಜೈವಿಕ ವೈವಿಧ್ಯತೆ ಆಗಿರ್ಬೋದು, ಅದಿರುಗಳಾಗಿರ್ಬೋದು, ಸೂರ್ಯನ ಬೆಳಕಾಗಿರ್ಬೋದು, ಇವೆಲ್ಲವೂ ಸಹ ಜೀವನಕ್ಕೆ ಅತ್ಯಂತ ಮುಖ್ಯವಾಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಈ ಸಂಪನ್ಮೂಲ ಅನ್ನುವಂಥದ್ದು ನೈಸರ್ಗಿಕವಾಗಿ ಲಭ್ಯವಿದ್ದು ಅವು ತಾವು ಇರುವಂತಹ ಸ್ವರೂಪದಲ್ಲಿಯೇ ಮೌಲ್ಯಯುತ ಅನ್ನುವಂತಹ ಪರಿಣಿತವಾಗಿರುವಂತಹ ವಸ್ತುಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳೆಂದು ಕರಿಬೋದು. ಆ ನೈಸರ್ಗಿಕ ಸಂಪನ್ಮೂಲಗಳು ಆಹಾರ ಬೆಳೆಯಲು ಉಪಯುಕ್ತವಾಗಿರುವಂಥ ಮಣ್ಣಾಗಿರ್ಬೋದು, ನಮ್ಮ ಹಲವಾರು ಚಟುವಟಿಕೆಗಳಿಗೆ ಬೇಕಾಗಿರುವಂತಹ ಮೂಲ ಆಧಾರವಾಗಿರುವಂತಹ ನೀರಾಗಿರ್ಬೋದು, ಹಲವು ಸೇವೆಗಳನ್ನು ಒದಗಿಸುವ ಮರಗಿಡಗಳಾಗಿರ್ಬೋದು, ಜೀವಿಗಳು ಉಸಿರಾಡಲು ಬೇಕಾಗಿರುವಂಥ ಗಾಳಿಯಾಗಿರ್ಬೋದು, ಹಲವಾರು ಉತ್ಪನ್ನಗಳಿಗೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಸ್ಗಳಾಗಿರ್ಬೋದು, ಕಚ್ಚಾ ವಸ್ತುಗಳಾಗಿರ್ಬೋದು ಇತ್ಯಾದಿಗಳನ್ನು ನಾವು ಸಂಪನ್ಮೂಲಗಳೆಂದು ಕರೆಯುವಂಥದ್ದು. ಇವುಗಳು ಇಲ್ಲದೇ ಇರುವಂತಹ ನಮ್ಮ ಜೀವನ ಇಷ್ಟು ಆರಾಮದಾಯಕವಾಗುತ್ತಲೇ ಇರಲಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಈ ಎಲ್ಲ ಚಿತ್ರಗಳಲ್ಲಿ ನೀವು ಗಮನಿಸ್ಬೋದು, ನೀರಾಗಿರುವಂಥದ್ದು, ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಯುರೇನಿಯಂ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ಮರಗಳಾಗಿರ್ಬೋದು, ಗಾಳಿ ಆಗಿರ್ಬೋದು, ಇವೆಲ್ಲವುಗಳು ನೈಸರ್ಗಿಕ ಸಂಪನ್ಮೂಲಗಳು ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇವು ತಾವಿದ್ದ ಸ್ವರೂಪದಲ್ಲೇ ಇರುವಂಥದ್ದು, ಮೌಲ್ಯಯುತವಾಗಿರುವಂಥವುಗಳನ್ನು ನಾವಿಲ್ಲಿ ನೈಸರ್ಗಿಕ ಸಂಪನ್ಮೂಲ ಅಂತ ಕರಿಬೋದು. ಈಗ ವಿದ್ಯಾರ್ಥಿಗಳೇ, ನೈಸರ್ಗಿಕವಾದಂತಹ ಈ ಸಂಪನ್ಮೂಲಗಳನ್ನು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಎರಡು ವಿಧಗಳಲ್ಲಿ ವರ್ಗೀಕರಿಸಬಹುದು. ಒಂದನೇದು ಪುನರುತ್ಪತ್ತಿ ಹೊಂದುವ ಅಥವಾ ನವೀಕರಣಗೊಳ್ಳುವ ಸಂಪನ್ಮೂಲಗಳು ಅಂತ. ಅಂದರೆ ಮತ್ತೆ ಉತ್ಪತ್ತಿಯಾಗ್ತವೆ, ಅದರ ಜೊತೆಗೆ ನವೀಕರಣನೂ ಸಹ ಗೊಳ್ತವೆ. ಹಾಗೂ ಇನ್ನೊಂದು ವಿಧ ಅಂತಂತಂದರೆ ಇಲ್ಲಿ ಮುಗಿದು ಹೋಗುವ ನವೀಕರಿಸಲಾಗದ ಸಂಪನ್ಮೂಲ ಅಂತ. ಒಂದು ಪುನರುತ್ಪತ್ತಿ ಹೊಂದುವ ಅಥವಾ ನವೀಕರಣಗೊಳ್ಳುವ ಸಂಪನ್ಮೂಲ, ಇನ್ನೊಂದು ಮುಗಿದು ಹೋಗುವ ನವೀಕರಿಸಲಾಗದ ಸಂಪನ್ಮೂಲ ಅನ್ನುವಂತಹ ಎರಡು ಭಾಗಗಳನ್ನು ನಾವಿಲ್ಲಿ ವಿಧಗಳನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ನಾವು ಈಗ ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿ ಹೊಂದುವ ಸಂಪನ್ಮೂಲಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ.
ಸೊ ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿಗೊಳ್ಳುವಂತಹ ಸಂಪನ್ಮೂಲ ಅಂತಂದರೆ ಏನು ಅಂದರೆ, ಈ ಕೆಲವು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬಳಸಿಕೊಳ್ಳುತ್ತಾ ಹೋದಂತೆ ಅವು ಪುನಃ ತಮ್ಮ ಮೂಲ ಸ್ವರೂಪವನ್ನು ಪಡೆದುಕೊಂಡು ನಿರಂತರವಾಗಿ ತಮ್ಮ ಬಳಕೆಗೆ ದೊರಕುತ್ತವೆ ಅನ್ನುವಂಥದ್ದು. ಸೊ ಈ ನವೀಕರಣಗೊಳ್ಳುವ ಪುನರುತ್ಪತ್ತಿ ಆಗುವಂತಹ ಸಂಪನ್ಮೂಲ ಅಂದರೆ, ಕೆಲವು ನೈಸರ್ಗಿಕ ಸಂಪನ್ಮೂಲಗಳಿದ್ದಾವೆ, ಅವುಗಳನ್ನು ನಾವು ಬಳಸ್ತಾ ಹೋದಂತೆ ಅವು ಪುನಃ ತಮ್ಮ ಮೂಲ ಸ್ವರೂಪವನ್ನು ಪಡೆದುಕೊಳ್ತವೆ ಮತ್ತು ನಿರಂತರವಾಗಿ ತಮ್ಮ ಬಳಕೆಗೆ ದೊರಕುತ್ತವೆ ಅನ್ನುವಂಥದ್ದನ್ನು ನಾವು ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿ ಹೊಂದುವ ಅಥವಾ ಬರಿದಾಗದ ಸಂಪನ್ಮೂಲಗಳು ಅಂತ ಕರೆಯುವಂಥದ್ದು. ಸೊ ಬರಿದಾಗದ ಸಂಪನ್ಮೂಲ ಅಂತಲೂ ಸಿಂಪಲಾಗಿ ಹೇಳ್ಬೋದು. ಸೊ ಯಾವತ್ತೂ ಸಹ ಇವು ಬರಿದಾಗಲ್ಲ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದು. ಸೊ ಉದಾಹರಣೆನ ನಾವು ಕೊಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವು ನವೀಕರಣಗೊಳ್ತವೆ, ಪುನರುತ್ಪತ್ತಿ ಹೊಂದುತ್ತವೆ ಅಥವಾ ಯಾವ್ಯಾವ ಸಂಪನ್ಮೂಲಗಳು ಬರಿದಾಗಲ್ಲ ಅಂತಂತಂದರೆ, ನೀರು ಬರಿದಾಗದೇ ಇರುವಂಥ ಸಂಪನ್ಮೂಲ, ಭೂಮಿ ಬರಿದಾಗದೇ ಇರುವಂಥ ಸಂಪನ್ಮೂಲ, ಅರಣ್ಯ ಬರಿದಾಗದೇ ಇರುವಂಥ ಸಂಪನ್ಮೂಲ, ಗಾಳಿ ಬರಿದಾಗದೇ ಇರುವಂಥ ಸಂಪನ್ಮೂಲ ಅಥವಾ ನವೀಕರಣಗೊಳ್ಳುವ ಸಂಪನ್ಮೂಲ, ಸೂರ್ಯನ ಶಾಖ, ಮೀನುಗಳು, ಈ ರೀತಿಯಾಗಿ ಮುಂತಾದವುಗಳನ್ನು ನಾವು ನೋಡ್ತಾ ಹೋದರೆ ಇವು ಮುಗಿಯದ ಸಂಪನ್ಮೂಲಗಳಿಗೆ ಪ್ರಮುಖ ಉದಾಹರಣೆಗಳು ಅಂತ ನಾವಿಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳೇ. ಸೊ ನವೀಕರಣಗೊಳ್ಳುವ ಪುನರುತ್ಪತ್ತಿಯಾಗುವಂತಹ ಅಥವಾ ಬರಿದಾಗುವಂಥ ಸಂಪನ್ಮೂಲ ಅಂತಂತಂದರೆ ಅಂತ ತಿಳ್ಕೊಂಡ್ವಿ. ಇಷ್ಟೇ ವಿದ್ಯಾರ್ಥಿಗಳೇ, ಸಿಂಪಲಾಗಿ ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ನಾವು ಬಳಸುತ್ತಾ ಹೋದಂತೆ ಪುನಃ ಮತ್ತೆ ಅವು ಬಳಕೆಗೆ ಲಭ್ಯ ಆಗ್ತಾ ಹೋಗ್ತಾ ಇರ್ತವೆ. ಅವುಗಳನ್ನೇ ನಾವು ನವೀಕರಣಗೊಳ್ಳುವ ಪುನರುತ್ಪತ್ತಿ ಹೊಂದುವ ಸಂಪನ್ಮೂಲಗಳು ಅಥವಾ ಬರಿದಾಗದ ಸಂಪನ್ಮೂಲಗಳು ಅಂತ ನಾವಿಲ್ಲಿ ಕರಿತೀವಿ. ಉದಾಹರಣೆ ನೀರು, ಭೂಮಿ, ಅರಣ್ಯ, ಗಾಳಿ, ಸೂರ್ಯನ ಶಾಖ ಇವೆಲ್ಲವೂ ಸಹ ಈ ನವೀಕರಣಗೊಳ್ಳುವ ಪುನರುತ್ಪತ್ತಿ ಹೊಂದುವ ಅಥವಾ ಈ ಬರಿದಾಗದ ಸಂಪನ್ಮೂಲಗಳು ಅಂತ ನಾವಿಲ್ಲಿ ಕರಿತೀವಿ. ನಂತರ ವಿದ್ಯಾರ್ಥಿಗಳೇ, ನವೀಕರಣಗೊಳ್ಳದ ಅಥವಾ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತಾ ಇದ್ದೀನಿ, ಫಸ್ಟ್ನೇ ಪಾಯಿಂಟ್ ಥರ, ಇವು ನವೀಕರಣಗೊಳ್ಳಲ್ಲ, ಇವು ಪುನರುತ್ಪತ್ತಿ ಹೊಂದಲ್ಲ ಅಥವಾ ಈ ಸಂಪನ್ಮೂಲಗಳು ಅಲ್ಲೆಂಗೆ ಬರಿದಾಗೋದ ಸಂಪನ್ಮೂಲಗಳು ಅಂತ ಕರಿತೀವೋ ಇಲ್ಲಿ ಮುಗಿದು ಹೋಗೋ ಸಂಪನ್ಮೂಲಗಳು ಅಂತ ನಾವಿಲ್ಲಿ ಕರಿಬೋದು. ಸೊ ಇವೆಲ್ಲವೂ ಸಹ ಬಳಸ್ತಾ ಹೋದಂತೆ ಮುಗಿದು ಹೋಗುವಂಥವುಗಳನ್ನು ನಾವಿಲ್ಲಿ ನೋಡ್ತೀವಿ. ಸೊ ನೀವು ನವೀಕರಣಗೊಳ್ಳುವ ಪುನರುತ್ಪತ್ತಿ ಹೊಂದುವ ಸಂಪನ್ಮೂಲ ಅಂದರೆ ಏನು ಅಂತ ಹೇಳಿದ್ನಲ್ಲ, ಅದನ್ನು ಇಲ್ಲಿ ನೀವು ಉಲ್ಟಾ ಬರೆದ್ರೆ ಆಗುತ್ತೆ ಸಿಂಪಲ್ಲಾಗಿ. ಸೊ ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ನಾವು ಬಳಸಿದಂತೆ ಕಡಿಮೆಯಾಗಿ ಅಂತಿಮವಾಗಿ ಖಾಲಿಯಾಗುವ ಅಥವಾ ಬರಿದಾಗುವ ಲಕ್ಷಣ ಹೊಂದಿರುತ್ತೆ. ಇವುಗಳು ಮತ್ತೆ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಇಂತಹ ಸಂಪನ್ಮೂಲಗಳನ್ನು ನಾವು ಮುಗಿದು ಹೋಗೋ ಸಂಪನ್ಮೂಲಗಳು ಎನ್ನುತ್ತೇವೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂತಂದರೆ, ಸೊ ಭೂಮಿಯಲ್ಲಿ ಸಿಗುವಂತಹ ಖನಿಜಗಳಾಗಿರ್ಬೋದು, ಅದಿರುಗಳಾಗಿರ್ಬೋದು, ತಾಮ್ರ, ಚಿನ್ನ, ಮ್ಯಾಂಗ್ನೀಸ್, ಕಬ್ಬಿಣದ ಅದಿರು, ಸೊ ಬಾಕ್ಸೈಟ್ ಮುಂತಾದಂತಹ ಖನಿಜಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಯುರೇನಿಯಂ ಆಗಿರ್ಬೋದು, ಥೋರಿಯಂ ಆಗಿರ್ಬೋದು. ಸೊ ಈ ರೀತಿ ಮುಂತಾದ ಇಂಧನವನ್ನು ಭರಿಸುವಂತಹ ಮೂಲಗಳು ಏನಿದ್ದಾವೆ, ಇಂಧನ ಮೂಲಗಳು ಅಂತ ಕರಿತೀವಿ, ಇವೆಲ್ಲವೂ ಸಹ ಮತ್ತೊಮ್ಮೆ ತುಂಬಿಕೊಡಲು ಸಾಧ್ಯವಾಗದೇ ಇರುವಂಥದ್ದು. ಹಾಗಾಗಿ ಇವುಗಳಿಗೆ ನವೀಕರಿಸಲಾಗದ ಸಂಪನ್ಮೂಲ ಅಂತ ನಾವಿಲ್ಲಿ ಕರಿತೀವಿ, ಮುಖ್ಯವಾದಂತಹ
ಉದಾಹರಣೆಗಳು ಮುಗಿದು ಹೋಗುವ ಸಂಪನ್ಮೂಲಗಳಿಗೆ. ಸೊ ವಿದ್ಯಾರ್ಥಿಗಳೇ, ಮುಗಿದು ಹೋಗುವ ಸಂಪನ್ಮೂಲಗಳು ಅಂತಂತಂದರೆ ಇಲ್ಲಿ ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ನಾವು ಬಳಸಿದಂತೆ ಕ್ರಮೇಣ ಕಡಿಮೆಯಾಗಿ ಅಂತಿಮವಾಗಿ ಖಾಲಿಯಾಗುವಂತಹ ಒಂದು ಬರಿದಾಗುವಂತಹ ಲಕ್ಷಣಗಳನ್ನು ಹೊಂದಿ ಇವುಗಳನ್ನು ಮತ್ತೆ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಇಂತಹ ಸಂಪನ್ಮೂಲಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಮುಗಿದು ಹೋಗುವ ಸಂಪನ್ಮೂಲಗಳು ಅಂತ ಕರಿತೀವಿ. ಸೊ ಇಂತಹ ಮುಗಿದು ಹೋಗುವಂತಹ ಸಂಪನ್ಮೂಲಗಳು ನಾವು ಯಾವತ್ತೂ ಈ ನಿಸರ್ಗದ ಪ್ರಕ್ರಿಯೆಯ ಮೂಲಕ ಮತ್ತೆ ತುಂಬಿಕೊಡಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ, ನವೀಕರಿಸಲಾಗದ ಸಂಪನ್ಮೂಲಗಳು ಅಂತಲೂ ಸಹ ಇಲ್ಲಿ ನಾವು ಕರೆಯಬಹುದು. ಈ ನವೀಕರಿಸಲಾಗದ ಬರಿದಾಗುವ ಸಂಪನ್ಮೂಲಗಳಿಗೆ ಮುಖ್ಯವಾದಂಥ ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ತೀವಿ ನೋಡಿ ವಿದ್ಯಾರ್ಥಿಗಳೇ. ಕಬ್ಬಿಣದ ಅದಿರಾಗಿರ್ಬೋದು, ತಾಮ್ರ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಮ್ಯಾಂಗನೀಸ್ ಆಗಿರ್ಬೋದು, ಬಾಕ್ಸೈಟ್ ಆಗಿರ್ಬೋದು, ಖನಿಜಗಳು ಮುಂತಾದಂತಹ ಶಕ್ತಿ ಉತ್ಪಾದನೆಯ ಶಕ್ತಿ ಸಂಪನ್ಮೂಲಗಳಲ್ಲಿ ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ನೈಸರ್ಗಿಕ ಅನಿಲ ಆಗಿರ್ಬೋದು, ಯುರೇನಿಯಂ ಮತ್ತು ಥೋರಿಯಂ ಆಗಿರ್ಬೋದು, ಮುಂತಾದ ಇಂಧನ ಮೂಲಗಳನ್ನು ನಾವು ಬಳಸಿದಂತೆ ಏನಾಗ್ತಾ ಹೋಗ್ತವೆ, ಅವು ಮುಗಿದು ಹೋಗುತ್ತವೆ ಅಂತ ನಾವಿಲ್ಲಿ ಕರೀಬೋದು. ಇವುಗಳನ್ನೇ ನಾವು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಕರೆಯುವಂಥದ್ದನ್ನು ನಾವಿಲ್ಲಿ ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ಈ ಸಂಪನ್ಮೂಲಗಳ ವಿಧಗಳು ಅಂತ ನಾವಿಲ್ಲಿ ಜೈವಿಕ, ಅಜೈವಿಕ ಸಂಪನ್ಮೂಲಗಳೆಂದು ಭಾಗ ಮಾಡುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಈ ಜೀವಿಗಳಿಂದ ಪಡೆಯಲಾದಂತಹ ಸಂಪನ್ಮೂಲಗಳನ್ನು ಜೈವಿಕ ಸಂಪನ್ಮೂಲಗಳು ಅಂತಲೂ ಸಹ, ನಿರ್ಜೀವ ವಸ್ತುಗಳಿಂದ ಪಡೆಯಲಾದ ಸಂಪನ್ಮೂಲಗಳನ್ನು ಅಜೈವಿಕ ಸಂಪನ್ಮೂಲ ಅಂತ ಕರಿತೀವಿ ಸಿಂಪಲಾಗಿ. ಸೊ ಸಂಪನ್ಮೂಲಗಳನ್ನು ಜೈವಿಕ ಮತ್ತು ಅಜೈವಿಕ ಸಂಪನ್ಮೂಲಗಳು ಅಂತ ವರ್ಗೀಕರಣ ಮಾಡುವಂಥದ್ದು. ಸೊ ಜೀವಿಗಳಿಂದ ಪಡೆಯಲಾದ ಸಂಪನ್ಮೂಲಗಳನ್ನು ಜೈವಿಕ ಸಂಪನ್ಮೂಲಗಳೆಂದು, ನಿರ್ಜೀವ ವಸ್ತುಗಳಿಂದ ಪಡೆಯಲಾದಂತಹ ಸಂಪನ್ಮೂಲಗಳನ್ನು ಅಜೈವಿಕ ಸಂಪನ್ಮೂಲಗಳೆಂದು ವರ್ಗೀಕರಿಸಬಹುದು. ಸಸ್ಯ ಮತ್ತು ಪ್ರಾಣಿಗಳು ಜೈವಿಕ ಸಂಪನ್ಮೂಲಗಳು. ಸೊ ಜೈವಿಕ ಸಂಪನ್ಮೂಲಗಳು ಅಂದರೆ ಸಸ್ಯ ಮತ್ತು ಪ್ರಾಣಿಗಳು. ಸೊ ಜೀವಿಗಳಿಂದ ಪಡೆಯುವಂಥ ಸಂಪನ್ಮೂಲಗಳನ್ನು ಜೈವಿಕ ಸಂಪನ್ಮೂಲಗಳು ಅಂತ ಕರಿತೀವಲ್ಲ, ಆ ಜೈವಿಕ ಸಂಪನ್ಮೂಲಗಳೇ ಜೀವಿಗಳಿಂದ ಪಡೆಯುವಂಥ ಸಂಪನ್ಮೂಲ ಅಂತ ಕರಿತಾ ಇರುವಂಥದ್ದು. ಇಲ್ಲಿ ಸಸ್ಯ ಮತ್ತು ಪ್ರಾಣಿಗಳು ಜೈವಿಕ ಸಂಪನ್ಮೂಲಗಳಾದರೆ, ನೀರು, ಮಣ್ಣು, ಅದಿರುಗಳು ಇತ್ಯಾದಿ ಅಜೈವಿಕ ಸಂಪನ್ಮೂಲಗಳಾಗಿರ್ತವೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ನೀರು, ಮಣ್ಣು, ಅದಿರುಗಳು ಇವೆಲ್ಲವೂ ಸಹ ಅಜೈವಿಕ ಸಂಪನ್ಮೂಲಗಳಾಗಿದ್ದಾವೆ ಅಂತ ನಾವಿಲ್ಲಿ ಕರಿಬೋದು ವಿದ್ಯಾರ್ಥಿಗಳೇ. ಇದಾದ ನಂತರ ವಿದ್ಯಾರ್ಥಿಗಳೇ, ನಾವು ಸಂಪನ್ಮೂಲಗಳ ಕೊರತೆ ಅನ್ನುವಂಥದ್ದನ್ನು ನಾವು ನೋಡೋಣ. ಮೊದಲೇ ಹೇಳಿರುವಂತೆ ನಮ್ಮ ಭೂಮಿಯಲ್ಲಿ ದೊಡ್ಡ ಪ್ರಮಾಣದ ನೈಸರ್ಗಿಕ ಸಂಪನ್ಮೂಲಗಳಿದ್ದರೂ ಸಹ ಅತ್ಯಂತ ದೊಡ್ಡ ಮಟ್ಟದ ಬೇಡಿಕೆಗಳು ಎಲ್ಲ ವಸ್ತುಗಳಿಗೆ ಬರ್ತಾ ಇರುವಂಥದ್ದು ಸಹ ಆ ಸಂಪನ್ಮೂಲಗಳ ಕೊರತೆಗೆ ಕಾರಣವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಸಂಪನ್ಮೂಲಗಳ ಕಾರಣಗಳನ್ನು ನಾವು ಹುಡುಕ್ತಾ ಹೋದಂತೆ ಮೊದಲನೇದೇ ಹೆಚ್ಚು ಕಮ್ಮಿ ಈ ಜನಸಂಖ್ಯೆ ಅನ್ನುವಂಥದ್ದು ಬರುತ್ತೆ, ಮಿತಿಮೀರಿದ ಜನಸಂಖ್ಯೆ ಅನ್ನುವಂಥದ್ದು ಬರುತ್ತೆ. ಅನೇಕ ಕಾರಣಗಳನ್ನು ನಾವು ಹುಡುಕ್ಬೋದು. ಆ ಕಾರಣಗಳಿಂದಲೇ ಇತ್ತೀಚೆಗೆ ಸಂಪನ್ಮೂಲಗಳು ಕೊರತೆಯನ್ನು ಅನುಭವಿಸ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ಆ ಸಂಪನ್ಮೂಲಗಳ ಕೊರತೆಗೆ ಪ್ರಮುಖವಾದಂತಹ ಕಾರಣಗಳನ್ನು ನಾವು ಮುಂದೆ ನೋಡೋಣ ಅಂತ ಹೇಳ್ತಾ, ಈ ಸಂಪನ್ಮೂಲಗಳ ಕೊರತೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ.
ನಮ್ಮ ಎಲ್ಲ ಮೂಲ ಅವಶ್ಯಕತೆಗಳಾದಂತಹ ಆಹಾರ ಆಗಿರ್ಬೋದು, ವಸತಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು ಮುಂತಾದವುಗಳನ್ನು ವಿವಿಧ ನೈಸರ್ಗಿಕ ಸಂಪನ್ಮೂಲಗಳಾದಂತಹ ಗಾಳಿ, ನೀರು, ಮಣ್ಣು, ಅದಿರು, ಕಲ್ಲಿದ್ದಲು, ಪೆಟ್ರೋಲಿಯಂ, ಪ್ರಾಣಿ ಮತ್ತು ಸಸ್ಯ ಸಂಕುಲಗಳ ಇತ್ಯಾದಿಗಳಿಂದ ಪೂರೈಸಿಕೊಳ್ಳುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಈಗ ಜನರಿಗೆ ಏನೇನು ಅವಶ್ಯಕತೆ ಇದ್ದಾವೆ ಅಂತಂತಂದರೆ ಪ್ರಮುಖವಾಗಿ ಆಹಾರ ಬೇಕು, ಜನಗಳಿಗೆ ವಸತಿ ಬೇಕು, ಸ್ವಂತ ಮನೆ ಬೇಕು, ಬಟ್ಟೆ ಬೇಕು ಮುಂತಾದವುಗಳು. ಸೊ ಇವು ಬೇಸಿಕ್ ನೀಡ್ಸ್ ಅಂತ ಕರಿತೀವಿ ನಾವು. ಆಹಾರ, ವಸತಿ, ಬಟ್ಟೆ. ಸೊ ಈ ಆಹಾರ, ವಸತಿ, ಬಟ್ಟೆ ಅನ್ನುವಂಥದ್ದು ವಿವಿಧ ನೈಸರ್ಗಿಕ ಸಂಪನ್ಮೂಲಗಳಾದಂತಹ ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಮಣ್ಣಾಗಿರ್ಬೋದು, ಅದಿರು ಆಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಪ್ರಾಣಿ ಹಾಗೂ ಸಸ್ಯ ಸಂಕುಲಗಳು ಇತ್ಯಾದಿಗಳಿಂದ ಈ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳು ಏನಾಗ್ತವೆ, ಮುಖ್ಯವಾಗಿ ಪೂರೈಸಿಕೊಳ್ಳುತ್ತವೆ. ಸೊ ಮಾನವನಿಗೆ ಏನೇನು ಅವಶ್ಯಕತೆ ಇದ್ದಾವೆ, ಆಹಾರ, ವಸತಿ, ಬಟ್ಟೆ ಇವುಗಳೆಲ್ಲವನ್ನು ಗಾಳಿ, ನೀರು, ಮಣ್ಣು, ಅದಿರು, ಕಲ್ಲಿದ್ದಲು, ಪೆಟ್ರೋಲಿಯಂ ಹಾಗೂ ಸಸ್ಯ ಸಂಕುಲಗಳು ಇತ್ಯಾದಿಗಳೇ ಪೂರೈಕೆ ಮಾಡುತ್ತವೆ ಅನ್ನುವಂಥದ್ದು. ಆದರೆ ಇನ್ನು ಎಷ್ಟು ದಿನಗಳವರೆಗೆ ಈ ಅಮೂಲ್ಯವಾದಂತಹವುಗಳು ಸಂಪನ್ಮೂಲಗಳು ನಮ್ಮ ಬಳಕೆಗೆ ಲಭ್ಯವಿರುತ್ತವೆ ಅಂತ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಮಾನವನಿಗೆ ಏನೇ ಬೇಕು ಅಂತ ಅಂದ್ರೂ ಸಹ ಅವುಗಳನ್ನು ಉತ್ಪಾದನೆ ಮಾಡೋದಕ್ಕೆ, ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಕೆ ಮಾಡೋದಕ್ಕೆ ನೈಸರ್ಗಿಕ ಸಂಪನ್ಮೂಲಗಳೇ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ ಅಂತ ಹೇಳ್ತಾ, ಗಾಳಿ, ನೀರು, ಮಣ್ಣು, ಅದಿರು, ಕಲ್ಲಿದ್ದಲು, ಪೆಟ್ರೋಲಿಯಂ, ಸಸ್ಯ ಸಂಕುಲ ಇವೆಲ್ಲವುಗಳು ಸಹ ಮಾನವನ ಒಂದು ಮೂಲ ಅವಶ್ಯಕತೆಯಾದಂತಹ ಆಹಾರ, ಬಟ್ಟೆ, ವಸತಿ ಇವುಗಳನ್ನು ಪೂರೈಕೆ ಮಾಡ್ತವೆ ಇವುಗಳನ್ನು ಆ ನೈಸರ್ಗಿಕ ಸಂಪನ್ಮೂಲಗಳು ಪೂರೈಕೆ ಮಾಡೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆದರೆ ಈ ರೀತಿಯಾಗಿರುವಂಥವುಗಳು ಇನ್ನೆಷ್ಟು ದಿನ ಒಳಗೆ ಈ ಅಮೂಲ್ಯವಾದಂಥ ಸಂಪನ್ಮೂಲಗಳು ನಮ್ಮ ಬಳಕೆಗೆ ಲಭ್ಯ ಇರುತ್ತವೆ ಅನ್ನುವಂಥದ್ದು. ಇನ್ನೆಷ್ಟು ದಿನದೊಳಗೆ ನಾವು ಇದನ್ನು ಬಳಸ್ಕೋಬೇಕು, ಎಷ್ಟು ದಿನದ ಆದಮೇಲೆ ಇವು ಬಳಕೆಗೆ ಲಭ್ಯವಾಗೋದಿಲ್ಲ, ಇವು ಎಷ್ಟು ದಿನ ಆದಮೇಲೆ ಖಾಲಿ ಆಗ್ತಾ ಹೋಗ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋದಂತೆ, ಈ ಏರುಗತಿಯಲ್ಲಿ ಜನಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇರುವಂಥದ್ದು ನಾವು ಇಲ್ಲಿ ನೋಡ್ತೀವಿ. ಸೊ ಅತಿಯಾದಂತಹ ಜನಸಂಖ್ಯೆ ಮೀರ್ತಾ ಇರುವಂಥದ್ದು ಜಗತ್ತಿನಲ್ಲಿ ನಾವು ನೋಡ್ತಾ ಹೋಗುವಂಥ ಸಂದರ್ಭದಲ್ಲಿ ಔದ್ಯೋಗೀಕರಣ ಹಾಗೂ ನಗರೀಕರಣಗಳು ಸಂಪನ್ಮೂಲಗಳ ಬೇಡಿಕೆಯನ್ನು ಅಗಾಧವಾಗಿ ಹೆಚ್ಚಿಸ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಅದರಲ್ಲೂ ಸಹ ಸದಾ ಹೆಚ್ಚುತ್ತಿರುವಂತಹ ಮಾನವನ ಇಷ್ಟಗಳಿಗೆ ಹೋಲಿಸಿದರೆ ಸಂಪನ್ಮೂಲಗಳು ತುಂಬ ಕಡಿಮೆ ಪ್ರಮಾಣಗಳಲ್ಲಿವೆ ಅನ್ನುವಂಥದ್ದಿಲ್ಲಿ ಪ್ರಮುಖವಾಗುತ್ತೆ. ಅಂದರೆ ವಿದ್ಯಾರ್ಥಿಗಳೇ, ಈ ಮಾನವನ ಅಥವಾ ನಮ್ಮೆಲ್ಲರ ಒಂದು ಬೇಡಿಕೆ ತುಂಬ ಹೆಚ್ಚಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆ ಬೇಡಿಕೆ ಅನ್ನುವಂಥದ್ದು ಎಷ್ಟಿದೆಯಪ್ಪ ಅಂತಂತಂದರೆ, ಆ ಬೇಡಿಕೆಯ ಪ್ರಮಾಣವನ್ನು ಹೋಲಿಸಿದ್ರೆ ಸಂಪನ್ಮೂಲಗಳು ತುಂಬ ಕಡಿಮೆ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು, ಬೇಡಿಕೆಗಳು ಹೆಚ್ಚಾಗ್ತಾ ಇರುವಂಥದ್ದು, ಆ ಬೇಡಿಕೆಗಳನ್ನು ಪೂರೈಸೋಕ್ಕೆ ಮಾಡೋಕ್ಕಾಗದೇ ಇರೋವಷ್ಟು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಇವೆಲ್ಲವುಗಳನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ
ಈ ಮುಗಿದು ಹೋಗುವಂತಹ ಸಂಪನ್ಮೂಲಗಳಿದಾವಲ್ಲ, ಇವುಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಲಭ್ಯವಿರುವಂಥವುಗಳು. ಆದರೆ ಆ ನಿರ್ದಿಷ್ಟ ಪ್ರಮಾಣದಲ್ಲಿ ಲಭ್ಯ ಇರುವಂತಹ ಈ ಸಂಪನ್ಮೂಲಗಳನ್ನು ಅತಿಯಾಗಿ ನಾವು ಬಳಸ್ತಾ ಹೋದಂತೆ ಅವುಗಳ ಪ್ರಮಾಣ ಅನ್ನುವಂಥದ್ದು ಕುಸಿಯುವಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ರೀತಿ ಮುಖ್ಯವಾಗಿ ಈ ಪುನರುತ್ಪತ್ತಿ ಹೊಂದುವಂತಹ ಸಂಪನ್ಮೂಲಗಳನ್ನು ಅವುಗಳ ಪುನರುಜ್ಜೀವನದ ದರಕ್ಕಿಂತ ತೀವ್ರವಾಗಿ ಬಳಕೆ ಮಾಡ್ತಾ ಇರುವಂಥದ್ದು, ಇದು ಕೊರತೆಯನ್ನು ಅಧಿಕಗೊಳಿಸುತ್ತಿರುವಂತಹ ಒಂದು ಪ್ರಮುಖ ಅಂಶ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದಾದ ನಂತರ ವಿದ್ಯಾರ್ಥಿಗಳೇ, ಸಂಪನ್ಮೂಲಗಳ ಕೊರತೆ ಅನ್ನುವಂಥದ್ದು ಅಧಿಕ ಆಗ್ತಾ ಇದೆ, ಅದಕ್ಕೇನು ಕಾರಣ ಅನ್ನುವಂಥದ್ದನ್ನು ನಾವು ನೋಡೋಣ. ಸಂಪನ್ಮೂಲಗಳ ಕೊರತೆ ಅಧಿಕ ಆಗ್ತಾ ಇದೆ, ಅಥವಾ ಆ ಸಂಪನ್ಮೂಲಗಳು ಸಿಗ್ತಾ ಇದ್ದಾವೆ, ಅವುಗಳ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು ಅನ್ನುವಂಥದ್ದು ಮುಖ್ಯ. ಇಲ್ಲಿ ಅತಿಯಾದಂಥ ಬಳಕೆ ಆಗ್ತಾ ಇರುವಂಥದ್ದು ಮುಖ್ಯ. ಇದಕ್ಕೆಲ್ಲ ಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ ಅದು ಮಿತಿ ಮೀರಿದಂತಹ ಜನಸಂಖ್ಯೆ, ಓವರ್ ಪಾಪ್ಯುಲೇಷನ್. ಸೊ ಸಂಪನ್ಮೂಲಗಳು ಕೊರತೆ ಆಗೋದಕ್ಕೆ ಕಾರಣ ಅತ್ಯಂತ ಹೆಚ್ಚಿನ ಮಿತಿ ಮೀರಿದ ಜನಸಂಖ್ಯೆ. ಜಾಗತಿಕವಾಗಿ ನಾವು ನೋಡಿದ್ವಿ, ಸುಮಾರು ಜಗತ್ತಿನಲ್ಲಿ 7 ಶತಕೋಟಿಗಿಂತಲೂ ಅಧಿಕವಾಗಿರುವಂಥ ಜನಸಂಖ್ಯೆಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಈ ಅಗಾಧ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರುವಂತಹ ಜನಸಂಖ್ಯೆಗೆ ಆಹಾರ, ಮೂಲಸೌಕರ್ಯ ಒದಗಿಸುವಂತಹ ಒಂದು ದೊಡ್ಡ ಪ್ರಮಾಣದಲ್ಲಿ ಜಮೀನು ಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇಂತಹ ಆಹಾರ ಮತ್ತು ಮೂಲಸೌಕರ್ಯಗಳನ್ನು ಒದಗಿಸೋದಕ್ಕೆ ದೊಡ್ಡ ಪ್ರಮಾಣದ ಈ ಜಾಗ ಬೇಕಾದಂಥ ಸಂದರ್ಭದಲ್ಲಿ ಸೊ ಇದಕ್ಕೆ ಅರಣ್ಯಗಳನ್ನು ಕೃಷಿ ಭೂಮಿಯನ್ನು ವಸತಿಯನ್ನಾಗಿ ಮುಂತಾದವುಗಳನ್ನು ನಾವು ಮಾರ್ಪಾಡು ಮಾಡುವಂತಹ ಪರಿಸ್ಥಿತಿ ಆಗ್ತಾ ಇರುವಂಥದ್ದು. ಸೊ ಇವುಗಳನ್ನು ಮಾರ್ಪಾಡು ಮಾಡದೇ ಇರುವಂಥದ್ದಕ್ಕೆ ಬೇರೆ ದಾರಿನೇ ಇಲ್ಲ ಅನ್ನುವಂಥದ್ದು ಸಹ ಇಲ್ಲಿ ನಾವು ನೋಡ್ತೀವಿ. ಆ ದೊಡ್ಡ ಪ್ರಮಾಣದ ಜನಸಂಖ್ಯೆಗೆ ಆಹಾರ ವಸತಿಯನ್ನು ಒದಗಿಸ್ಕೊಳ್ಳೋದಕ್ಕೆ ಈಗಿರುವಂತಹ ಭೂಮಿಯನ್ನು ಬಿಟ್ಟು ಉಳಿದಿರುವಂತಹ ಭೂಮಿಯನ್ನು ಈ ಆಹಾರಕ್ಕಾಗಿ ವಸತಿಗಾಗಿ ಮಾರ್ಪಾಡು ಮಾಡುವಂತಹ ಕೆಲಸಗಳು ಸಹ ಹೆಚ್ಚಾಗ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಇದ್ರ ಜೊತೆಗೆ ಹೆಚ್ಚಾಗುತ್ತಿರುವಂತಹ ಔದ್ಯೋಗೀಕರಣ, ಸೊ ಉದ್ಯಮಗಳ ಸಂಖ್ಯೆ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಅದಿರುಗಳನ್ನು, ಕಚ್ಚಾ ತೈಲ ಮತ್ತು ನೀರನ್ನು ಹೊರತೆಗೆಯುವಂತಹ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಗಳು ನಡೀತಾ ಇರುವಂಥದ್ದು. ಸೊ ಹಲವಾರು ಗಣಿಗಳು, ತೈಲ ಬಾವಿಗಳು ಮತ್ತು ಜಲಮಾರ್ಗಗಳು ಸಹ, ಜಲದ ಮೂಲಗಳು ಸಹ ಬರಿದಾಗ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಉದ್ಯಮಿಗಳು ಉದ್ಯಮಗಳನ್ನುವಂಥದ್ದು ದೊಡ್ಡದಾದಂಥ ಪ್ರಮಾಣದಲ್ಲಿ ಇರುವಂಥ ನೈಸರ್ಗಿಕ ಸಂಪನ್ಮೂಲಗಳನ್ನೆಲ್ಲ ಹೊರತೆಗೆಯುವಂಥ ದೊಡ್ಡ ಪ್ರಮಾಣದ ಕೆಲಸಗಳು ಸಹ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಇದಾದ ನಂತರ ವಿಸ್ತರಣೆಯಾಗುತ್ತಿರುವಂತಹ ನಗರ ಪ್ರದೇಶಗಳು. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವಂಥದ್ದನ್ನು ನಾವು ನಗರ ಪ್ರದೇಶ ಅಂತ ಕರಿತೀವಿ. ಎಕ್ಸಾಂಪಲ್, ನಮ್ಮ ಬೆಂಗಳೂರನ್ನು ನಾವು ನೋಡ್ತೀವಿ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಪ್ರತಿಯೊಂದು ಹಳ್ಳಿಗಳಿಂದಲೂ ಸಹ ನಗರ ಪ್ರದೇಶಗಳಿಗೆ, ಬೆಂಗಳೂರಂಥ ನಗರಗಳಿಗೆ ವಲಸೆ ಹೋಗಿ ಅಲ್ಲಿ ಜೀವನವನ್ನು ಮಾಡುವಂತಹ ವ್ಯವಸ್ಥೆ ಇರುವಂಥದ್ದು. ಸೊ ಇಂತಹ ಒಂದು ದೊಡ್ಡ ಪ್ರಮಾಣದಲ್ಲಿರುವಂತಹ
ಪ್ರದೇಶಗಳಲ್ಲಿ ಸಹಜವಾಗಿ ಸಂಪನ್ಮೂಲಗಳ ಬಳಕೆ ಮತ್ತು ತ್ಯಾಜ್ಯ ಉತ್ಪಾದನಾ ಪ್ರಮಾಣವೂ ಸಹ ಅತ್ಯಧಿಕವಾಗಿರುತ್ತೆ. ಸಂಪನ್ಮೂಲಗಳ ಬಳಕೆಯೂ ಹೆಚ್ಚು, ತ್ಯಾಜ್ಯ ಉತ್ಪಾದನೆ ಪ್ರಮಾಣವೂ ಸಹ ಹೆಚ್ಚಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇದು ಸಂಪನ್ಮೂಲಗಳ ಪ್ರಮಾಣ ಮತ್ತು ಗುಣಮಟ್ಟಗಳೆರಡನ್ನೂ ಕಡಿಮೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ನೂರಾರು ಕಿಲೋಮೀಟರ್ ದೂರದಿಂದ ನೀರು ಪಡೆದು ಆ ಶುದ್ಧ ನೀರನ್ನು ಕುಟುಂಬಗಳು ಮತ್ತು ಉದ್ಯಮಗಳು ಅದನ್ನೇ ಕೊಳಚೆ ನೀರಾಗಿ ಪರಿವರ್ತಿಸುವ ಸಂಕಷ್ಟವನ್ನು ಸಹ ಊಹಿಸಿಕೊಂಡಿರುವಂಥದ್ದು. ಇದು ನಗರೀಕರಣ ಅನ್ನುವಂಥದ್ದರ ಪರಿಣಾಮ ಅಂತ ನಾವಿಲ್ಲಿ, ಈ ನಗರೀಕರಣ ಅನ್ನುವಂಥದ್ದು ದೊಡ್ಡದಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಸಹ ಬರುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಸಂಪನ್ಮೂಲಗಳ ಕೊರತೆ ಅನ್ನುವಂಥದ್ದು ಈ ದೊಡ್ಡ ಪ್ರಮಾಣದಲ್ಲಿ ವಾಯುಮಾಲಿನ್ಯಕ್ಕೂ ಸಹ ಕಾರಣವಾಗ್ತಾ ಇರುವಂಥದ್ದು. ಇಂಧನಗಳಲ್ಲಾದಂತಹ ಪಳವಳಿಕೆ ಇಂಧನಗಳಾದಂತಹ ಕಲ್ಲಿದ್ದಲಾಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಇವುಗಳ ದಹಿಸುವಿಕೆಯಿಂದ ಹಾನಿಕಾರಕವಾದಂತಹ ಇಂಗಾಲದ ಡೈಆಕ್ಸೈಡ್, ಹೈಡ್ರೋಜನ್, ಮಸಿ ಅನ್ನುವಂಥದ್ದು, ಧೂಳು ಅನ್ನುವಂಥದ್ದು ಮುಂತಾದವುಗಳು ವಾಯುಮಂಡಲವನ್ನು ಪ್ರವೇಶ ಮಾಡುವಂಥದ್ದು. ಆ ಪ್ರವೇಶ ಮಾಡದಂಥ ಸಂದರ್ಭದಲ್ಲಿ ಶುದ್ಧ ಗಾಳಿ ಅನ್ನುವಂಥದ್ದು ಒಂದು ನೈಸರ್ಗಿಕ ಸಂಪನ್ಮೂಲ. ಆ ಶುದ್ಧ ಗಾಳಿಯ ಲಭ್ಯತೆ ಅನ್ನುವಂಥದ್ದು ಸಹ ಇಲ್ಲಿ ಕಡಿಮೆ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಕೊನೆಯದಾಗಿ ಜಲಮಾಲಿನ್ಯ ಮತ್ತು ಸವಕಳಿ ಅನ್ನುವಂಥದ್ದು. ಸೊ ಮಾನವರ ಆಸ್ಪತ್ರೆಗಳ, ಉದ್ಯಮಗಳ ಹಾಗೂ ಇತರ ತ್ಯಾಜ್ಯಗಳನ್ನು ಈ ಬಯಲಿನಲ್ಲಿ ಸುರಿಸುವುದರಿಂದ ಅಲ್ಲಿನ ಭೂಮಿ ಮತ್ತು ನೀರಿನ ಉಪಯುಕ್ತತೆ ಕಡಿಮೆ ಆಗ್ತಾ ಹೋಗುತ್ತೆ. ಕೃಷಿ ಹಾಗೂ ಕುಟುಂಬಗಳ ಚಟುವಟಿಕೆ ದೆಸೆಯಿಂದಾಗಿ ಸಹ ಜಲಮಾಲಿನ್ಯಗಳು ಉಂಟಾಗ್ತದನ್ನು ನಾವು ನೋಡ್ತೀವಿ. ಈ ಎಲ್ಲ ಕಾರಣಗಳಿಂದ ಭೂಮಿಯ ಫಲವತ್ತತೆ ನಶಿಸಿ ಹೋಗಿ ಉತ್ಪಾದನೆ ಅನ್ನುವಂಥದ್ದು ಸಹ ಇಲ್ಲಿ ನಷ್ಟಗೊಳ್ಳುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇವು ವಿದ್ಯಾರ್ಥಿಗಳೇ ಸಂಪನ್ಮೂಲಗಳ ಕೊರತೆಗೆ ಕಾರಣಗಳು. ಮಿತಿಮೀರಿದಂತಹ ಜನಸಂಖ್ಯೆ, ಹೆಚ್ಚುತ್ತಿರುವಂತಹ ಔದ್ಯೋಗೀಕರಣ, ವಿಸ್ತರಣೆ ಆಗ್ತಿರುವಂಥ ನಗರ ಪ್ರದೇಶಗಳು, ವಾಯು ಮಾಲಿನ್ಯ, ಜಲಮಾಲಿನ್ಯ ಮತ್ತು ಭೂಮಿಯ ಸವಕಳಿ ಅನ್ನುವಂಥದ್ದು. ಇಷ್ಟು ವಿದ್ಯಾರ್ಥಿಗಳೇ ನಾವು ಇವತ್ತಿನ ತರಗತಿಯಲ್ಲಿ ಸಂಪನ್ಮೂಲಗಳ ಅರ್ಥ, ಸಂಪನ್ಮೂಲಗಳ ವಿಧ, ಸಂಪನ್ಮೂಲಗಳ ಕೊರತೆಯನ್ನು ನಾವು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಸಂಪನ್ಮೂಲಗಳನ್ನು ಯಾವ ರೀತಿ ಸಂರಕ್ಷಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.